ನಮಸ್ಕಾರ. ಇವತ್ತು ನಾವು ನೋಡ್ತಾ ಇದೀವಿ, ಇದು ಬಂದ್ಬಿಟ್ಟು ಸೋಫಾ ಕಮ್ ಬೆಡ್ 2 ಸೀಟರ್. ನಮಗೆ ಈ ಕಸ್ಟಮರ್ ಬಂದ್ಬಿಟ್ಟು ನಮಗೆ ಯೂಟ್ಯೂಬ್ ಮುಖಾಂತರ ಸಿಕ್ಕಿದ್ರು. ನಮಗೆ ಅವರು ಬ್ಯಾಂಗ್ಳೂರಲ್ಲಿ ಜೇಸೋಡ್ ಅಲ್ಲಿ ಇದಾರೆ. ಅವರು ಸೊ ಅಲ್ಲಿಂದ ಬಂದಿದ್ರು. ಅವರು ಬಂದಿದ್ದು ಪರ್ಪಸ್ ಟಂಡಲ್ ಬೆಡ್. ಸೊ ಬಂದ್ಮೇಲೆ ಅವ್ರು ನಮಗೆ ಟಂಡಲ್ ಬೆಡ್ ಆರ್ಡರ್ ಕೊಟ್ರು. ಅವ್ರು ಆಕ್ಚುಲಿ 3 ಮಂತ್ ನಮ್ಮ ಹತ್ರ ಮಾತಾಡ್ಕೊಂಡಿದ್ರು. ಮತ್ತೆ ಒಂದ್ಸರಿ ಅವ್ರು ಬರ್ಬೇಕಾದ ಪ್ಲಾನ್ ಮಾಡಿ ಬಂದ್ಬಿಟ್ಟು ಟಂಡಲ್ ಬೇಕು ಕನ್ಫರ್ಮ್ ಆರ್ಡರ್ ಕೊಟ್ಬಿಟ್ರು. ಆಮೇಲೆ ಮನೆ ಕರೆದ್ಬಿಟ್ಟು ಅವ್ರ ಮನೇಲಿ ಒಂದು ಸೋಫಾ ಇತ್ತು, ಅಲ್ಲೇ ಸೋಫಾಗಳಿತ್ತು, ಅದೆಲ್ಲ ನೋಡಿ ನಮಗೆ ಈ ತರ ಸೋಫಾ ಕಂಬೆಡ್ ನಮ್ಮ ಹತ್ರ ಬಂದ್ಬಿಟ್ಟು ನೋಡ್ಬಿಟ್ಟು ಸೋಫಾ ಕಂಬೆಡ್ ಮಾಡ್ಕೊಡಿ ಅಂತ ನಮಗೆ ಒಂದು 3 ಆರ್ಡರ್ ಕೊಟ್ರು. ಅವ್ರು ನೋಡ್ಬೇಕಾದ್ರೆ 2 ಸೀಟರ್ ಟೋಟಲ್ 6 ಜನ ಕೂತ್ಕೊಳ್ತಾರ. ಅವ್ರ ಮನೇಲಿ ಸ್ಪೇಸ್ ಇತ್ತು, ಅಷ್ಟು ಮೆಜರ್ಮೆಂಟ್ ತಗೊಂಡು ಅಷ್ಟು ತಕ್ಕಾಗೆ ಮಾಡಿದ್ವಿ. ಹ್ಯಾಂಡಲ್ಸ್ ಎಲ್ಲ ಪ್ರತಿಯೊಂದು ಕೂಡ ಅವ್ರ ತಕ್ಕಾಗಿ ಮಾಡಿದ್ವಿ. ಪಿಂಟ್ರೆಸ್ಟ್ ಅಲ್ಲಿ ಅವರು ಮಾಡಲ್ಸ್ ತಗೊಂಡ್ರು. ಬೇರೆ ಯಾವ್ದೋ ಸೋಫಾ ಅನ್ಸ್ಲಿ, ಇದು ಮಾಡಲ್ ಬಂದು ಸೋಫಾ ತರ ಇತ್ತು. ಬಟ್ ಈ ಮಾಡಲೇ ನಾವು ಸೋಫಾ ಕಂಬೆಡ್ ನಮ್ಗೆ ಆರ್ಡರ್ ಕೊಟ್ಟು ನಾವು ಮಾಡಿದ್ವಿ. ಈ ಬಟ್ಟೆ ಕಲರ್ ಎಲ್ಲ ಕಂಪ್ಲೀಟ್ ಎಲ್ಲ ಅವ್ರದ್ದು. ಈ ಒಂದು ಇಷ್ಟೊಂದು ಕ್ರೀಮ್ ಕಲರ್ ಇದೆ ಆಕ್ಚುಲಿ ಇದು. ಸೊ ಬಟ್ಟೆ ಕೂಡ ಅವರೇ ಚಾಯ್ಸ್ ಮಾಡಿದ್ರು ಎಲ್ಲಾನು. ಓಕೆನಾ, ಇದು ನಮ್ದು ಏನೆಲ್ಲ ನಾವು ಕೆಲಸ ಮಾಡಿದ್ವಿ, ಮಿಕ್ಕೆಲ್ಲ ಅವ್ರದ್ದು ಕಾನ್ಸೆಪ್ಟ್ ಇದು. ಇದು ಹೊರಗಡೆ ಬಂದ್ಬಿಟ್ಟು ಇದು ಲ್ಯಾಟೆಕ್ಸ್ ಫಾರ್ಮ್ ಇದೆ. ಇದು ಏನು ತೋರಿಸ್ತೀನಿ ನಿಮಗೆ. ಸೊ ಈ ತರ ಫಾರ್ಮ್ ಹಾಕಿದೆ. ಇದು ಮೇಲೆ ಲ್ಯಾಟೆಕ್ಸ್, ಇದು ಕೆಳಗಡೆ PU ಫಾರ್ಮ್ 40 ಡೆನ್ಸಿಟಿ ಡ್ಯೂರಪ್ಲಸ್ ಕಂಪನಿ ಇದು. ಇದು ಬಂದ್ಬಿಟ್ಟು ಬ್ರಾಂಡ್ ಬಂದ್ಬಿಟ್ಟು ನ್ಯಾಚುರಲ್ ಬ್ರಾಂಡ್. ಸೊ ಲ್ಯಾಟೆಕ್ಸ್ ಇದು ಬಂದ್ಬಿಟ್ಟು ರಬ್ಬರ್ ವುಡ್ ಬರುತ್ತಲ್ಲ, ಆ ರಬ್ಬರ್ ವುಡ್ ಅಲ್ಲಿ ಬರುವಂತ ಮಿಲ್ಕ್ ಹಾಲು ಅದರಿಂದ ಇದು ಮಾಡಿರೋದು. ಇದು ನ್ಯಾಚುರಲ್, ಇದರಲ್ಲಿ ಬಾಡಿ ಹೀಟ್ ಆಗಲ್ಲ ಅಂತ. ಸೊ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ನಾಲೆಜ್. ಸೊ ಅದರಿಂದ ಅವ್ರು ಕೇಳ್ಕೊಂಡು ಮಾಡ್ಕೊಟ್ಟಿದ್ವಿ ಇದನ್ನ. ಈಗ ಸೋಫಾ ಕಮ್ ಬೆಡ್ ನಮ್ದು ತುಂಬಾ ವಿಡಿಯೋ ನೋಡ್ತಾ ಇದೀರಾ ನೀವು. ಸೊ ನಾವು ಮೆಟಲ್ ಅಲ್ಲಿ ಮಾಡ್ತಾ ಇದೀವಿ, ಮತ್ತೆ ವುಡ್ ಅಲ್ಲಿ ಮಾಡ್ತಾ ಇದೀವಿ, ಈ ತರ ಫ್ಯಾಬ್ರಿಕ್ ಅಲ್ಲಿ ಮಾಡ್ತಾ ಇದೀವಿ, ಮತ್ತೆ ಪ್ಲೇವುಡ್ ಅಲ್ಲಿ ಮಾಡ್ತಾ ಇದೀವಿ. ಸೊ 4 ಕ್ಯಾಟಗರಿಲಿ ನಾವು ಮಾಡ್ತಾ ಇದೀವಿ. ನಾವು ಮೆಟೀರಿಯಲ್ಸ್ ಅಲ್ಲಿ ಸುಮಾರು ವುಡ್ ನಮ್ಮ ಹತ್ರ ಇದೆ. ಇವಾಗ ಯಾವಾಗ್ಲೂ ನಾವು ಯಾವುದೇ ಒಂದು ಇದ್ರಲ್ಲಿ ಹೋದ್ರು ಕೂಡ ನಾನು ಜನರಲ್ ಆಗಿ 4 ಕ್ವಾಲಿಟಿ ಇರುತ್ತೆ. ಸೊ ಬೇಸಿಕ್, ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್ ಅಂತ. ಸೊ ನಾವು ಬೇಸಿಕ್ ಅಂತೂ ಮಾಡ್ತಾ ಇಲ್ಲ, ಸೊ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಇವಾಗ ಏನಾದ್ರು ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್ ಮಾಡ್ತಾ ಇದೀವಿ. ಬಟ್ ಇದು ಬಂದ್ಬಿಟ್ಟು ನೋಡ್ಬೇಕಾದ್ರೆ ಡಿಲಕ್ಸ್ ಮಾಡಲ್. ಏನು ಡಿಲಕ್ಸ್ ಮಾಡಲ್ ಅಂತಿದ್ರೆ ಕ್ವಾಲಿಟಿ ಎಲ್ಲ ಹೆವಿ ಇರುತ್ತೆ, ನಿಮಗೆ ಏನೋ ಪ್ರಾಬ್ಲಮ್ ಇರಲ್ಲ. ಮತ್ತೆ ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದ್ರೆ ಒಳಗಡೆ ನಾವು ಸ್ಟ್ರಕ್ಚರ್ ಇದೆ ಅಲ್ವಾ, ವರ್ಡ್ ಸ್ಟ್ರಕ್ಚರ್ ಕಂಪ್ಲೀಟ್ ನಾವು ಮೆಟಲ್ ಫ್ರೇಮ್ ಹಾಕ್ತಿವಿ. ನಾವು ವುಡ್ ಹಾಕಲ್ಲ. ವುಡ್ ಹಾಕ್ಬೇಕಾದ್ರೆ ಆಲ್ರೆಡಿ ಜನರಲ್ ಆಗಿ ಮಾರ್ಕೆಟ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಾವು ವುಡ್ ಮಾಡಲ್ಲ. ವುಡ್ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಇಲ್ಲ ಬೇಸಿಕ್ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ಕ್ಲಾಸಿಕ್ ಅಂದ್ರೆ ಸ್ವಲ್ಪ ಮೆಟಲ್ ಮಿಕ್ಸ್ ಮಾಡ್ತೀವಿ, ಸ್ವಲ್ಪ ವುಡ್ ಮಿಕ್ಸ್ ಮಾಡ್ತೀವಿ ಕ್ಲಾಸಿಕ್ ಅಲ್ಲಿ. ಡಿಲಕ್ಸ್ ಅಲ್ಲಿ ಕಂಪ್ಲೀಟ್ ಮೆಟಲ್ ಹಾಕ್ತಿವಿ. ಮೆಟಲ್ ಆಗಿ ಅದಕ್ಕೆ ಪೌಡರ್ ಕೋಟಿಂಗ್ ಮಾಡ್ತೀವಿ. ಇದರಿಂದ ನಿಮ್ಗೆ ಏನಾಯ್ತಂದ್ರೆ ಎಷ್ಟೇ ವೆಯ್ಟ್ ಹಾಕೋರು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಮತ್ತೆ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವ ತರ ಬೇಕೆಲ್ಲ ಚೇಂಜ್ ಮಾಡ್ಕೋಬಹುದು. ಈ ಫ್ಯೂಚರ್ ಬೇರೆ ಯಾವ್ದಾರ ಹ್ಯಾಂಡಲ್ ಬೇಕಾ, ನೀವು ಅದನ್ನ ಮಾಡಿಸ್ಕೋಬಹುದು. ಬೇರೆ ಯಾವ್ದಾರ ಸ್ಟೈಲ್ ಬೇಕಾ, ಮಾಡಿಸ್ಕೋಬಹುದು. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಮತ್ತೆ ರಿಪೇರಿ ಆಯ್ತಾ, ಇದು ಮಾತ್ರ ಬಿಚ್ಕೊಂಡು ಹೋಗಿ ರಿಪೇರಿ ಮಾಡಿ ತಂದು ಫಿಟ್ಟಿಂಗ್ ಮಾಡಬಹುದು. ಅದೊಂದು ಪ್ಲಸ್ ಪಾಯಿಂಟ್ ಡಿಲಕ್ಸ್ ಮಾಡಲ್ ಅಲ್ಲಿ. ಮತ್ತೆ ಈ ಮಾಡಲ್ ಅಲ್ಲಿ ನೋಡಿದ್ರೆ ಜಸ್ಟ್ ನೋಡಿ ಇಲ್ಲಿ ಬುಕ್ಸ್ ಎಲ್ಲ ಇಟ್ಕೋಬಹುದು. ಈ ಕಡೆ ಆ ಕಡೆ 2 ಕಡೆ ಕಸ್ಟಮರ್ ಕೇಳಿದರೆ ಮಾಡ್ಕೊಟ್ಟಿದ್ವಿ. ಇಲ್ಲಿ ಅವರು ರಿಮೋಟ್ ಅನ್ನ ಇಟ್ಕೋಬಹುದಂತೆ. ಮತ್ತೆ ಬುಕ್ಸ್ ಗಳು ಬೇರೆ ಸಂಬಂಧಪಟ್ಟ ಇಟ್ಕೋ ಅಂತ 2 ಕೇಳಿದೆ. ಸೊ 2 ಕಡೆ ಆಲ್ಮೋಸ್ಟ್ ಅವ್ರಿಗೆ ಮಾಡಿದ್ವಿ ನಾವು. ಮತ್ತೆ ಇದರಲ್ಲಿ ಡಿಲಕ್ಸ್ ಮಾಡಲ್ ಏನ್ ಪ್ಲಸ್ ಪಾಯಿಂಟ್ ಅಂತಿದ್ರೆ ನಿಮಗೆ ಅಪ್ ಅಂಡ್ ಡೌನ್ ಆಗಲ್ಲ. ತೋರಿಸಿ ನಿಮ್ಗೆ. ಸೊ ಇವಾಗ ನೀವು ನೋಡ್ತಾ ಇದ್ರಲ್ವಾ, ನೋಡಿ ಇವಾಗ ಇದೆರಡು ಲೆವೆಲ್ ಆಗಿದೆ. ನೀವು ಇದು ವುಡ್ ಅಲ್ಲಿ ಮಾಡೋದು ಏನಾಗುತ್ತೆ ಅಂದ್ರೆ ಇದು ಡೌನ್ ಆಗ್ಬಿಡ್ತದೆ, ಇಲ್ಲ ಇದು ಡೌನ್ ಆಗ್ಬಿಡುತ್ತೆ. ಸೊ ನೀವು ಎರಡು ನಿಮಗೆ ಸ್ಟಾರ್ಟಿಂಗ್ ಲೆವೆಲ್ ಆಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಲೆವೆಲ್ ಇರಲ್ಲ. ಓಕೆನಾ. ಮತ್ತೆ ಇದರಲ್ಲಿ ಮೆಕ್ಯಾನಿಸಮ್ ಕೂಡ ಇದರಲ್ಲಿ ಇದೆ. ಇವಾಗ ಇದರಲ್ಲಿ ಮೆಕ್ಯಾನಿಸಮ್ ಇದೆ ಇದರಲ್ಲಿ. ಓಕೆ. ಸೊ ಇವಾಗ ಪಿಲ್ ಹಾಕೊಂಡು ಮಲ್ಕೋಬಹುದು. ಪಿಲ್ ಹಾಕೊಂಡಿಲ್ಲ ಅಂದ್ರೆ ಬೇಡ ಅಂತಂದ್ರೆ ನೀವು ನೋಡ್ರಿ ಇದರಲ್ಲಿ ಒಂದು ಸ್ಟೆಪ್ ಎತ್ಕೊಂಡ್ಬಿಟ್ಟು ಸೊ ಮಲ್ಕೋಬಹುದು. ಸೊ ಆರಾಮಾಗಿ ಇದೇ ಪಿಲ್ಲೋ ತರ ಆಯ್ತು. ನಿಮ್ಗೆ ಎಕ್ಸ್ಟ್ರಾ ಪಿಲ್ಲೋ ಹಾಕುವಂತ ಅವಶ್ಯಕತೆ ಇಲ್ಲ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕಂತ ಕೂಡ ಏನ್ ಮಾಡಬಹುದು, ಈ ತರ ಮಾಡ್ಕೋಬಹುದು. ಸೊ ಡಿಲಕ್ಸ್ ಅಲ್ಲಿ ಈ ಮೆಕ್ಯಾನಿಸಮ್ ಆಗ್ತಿಲ್ವಾ, ಇದು ಸ್ವಲ್ಪ ರಿಸ್ಕ್ ಇದೆ, ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನೀವು ಬೇಸಿಕ್ ಅಲ್ಲಿ ಹೋದ್ರೆ, ವುಡ್ ಅಲ್ಲಿ ಹೋದ್ರೆ ಈ ಮೆಕ್ಯಾನಿಸಮ್ ಇವಾಗ ಆಗ್ತಿಲ್ಲ, ಈ ಮೆಕ್ಯಾನಿಸಮ್ ಹಾಕಲ್ಲ, ಬೇರೆ ತರ ಮೆಕ್ಯಾನಿಸಮ್ ಬರುತ್ತೆ. ಸೊ ಅದೊಂದು 3 to 4 ಟೈಮ್ ನೀವು ಸ್ಟೆಪ್ ಮಾಡ್ಕೋಬಹುದು. ಓಕೆ. ಅದ್ರ ಇನ್ನೂ ಜಾಸ್ತಿ ಸೌಂಡ್ ಬರುತ್ತೆ ಅದು. ಓಕೆನಾ. ಅದು ಕೆಲಸ ಈಜಿ ಅಂತ ಅದು ಮಾಡ್ತಾರೆ ಜಾಸ್ತಿ, ಸ್ವಲ್ಪ ಕೆಲಸ ಕಷ್ಟ ಅಂತ ಇದು ಯಾರು ಮಾಡಲ್ಲ. ಓಕೆನಾ. ಇವಾಗ ನೀವು ಟಿವಿ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನೋಡಿ ಆರಾಮಾಗಿ ಮಲ್ಕೊಂಡೆ ಟಿವಿ ನೋಡ್ಕೋಬಹುದು. ಸೊ ಇದು ಟೋಟಲ್ ಇದರಲ್ಲಿ 5 ಸ್ಟೆಪ್ ಇದೆ. ಓಕೆ. ಇದು ಸೈಜ್ ನೋಡ್ಬೇಕಾದ್ರೆ 2 ಸೀಟರ್ 2+2+2 ಟೋಟಲ್ ಆಗಿ 6 ಜನ ಕೂತ್ಕೋದ್ರ ಮನೇಲಿ ಮಾಡ್ತಾ ಇದೀವಿ. ಆ ಸೈಜ್ ನೋಡಿದ್ರೆ ಇದು ಮನೆ ತಕ್ಕಾಗಿ ಮಾಡ್ಕೊಂಡಿದೀವಿ. ಇದೆಲ್ಲ ಏನಿಲ್ಲ ಇದೆಯಾ ಅವ್ರ ಡೈಮೆನ್ಷನ್ ಅವ್ರ ಮನೆ ತಕ್ಕಾಗಿ ಮಾಡಿದೀವಿ ನಾವು ಟೋಟಲ್. ಓಕೆನಾ. ಇವಾಗ ಇದರಲ್ಲಿ ಇನ್ನೂ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಡಿಲಕ್ಸ್ ಅಲ್ಲಿ ಹೋದ್ರೆ 20 ವರ್ಷ ಮೇಲೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಈ ಫಾರ್ಮ್ ಎಲ್ಲ ಆಲ್ಮೋಸ್ಟ್ 10 years ಬರುತ್ತೆ. 5 years ಒನ್ಸ್ ನೀವು ಬಟ್ಟೆ ಚೇಂಜ್ ಮಾಡ್ಕೋಬಹುದು, ಇಲ್ಲ ಬಟ್ಟೆ ಚೆನ್ನಾಗಿ ಇಟ್ಕೊಂಡ್ರೆ ಹಂಗೇನು ಕಂಟಿನ್ಯೂ ಮಾಡ್ಕೋಬಹುದು. ಆಮೇಲೆ 10 ವರ್ಷದ ಮೇಲೆ ಫಾರ್ಮ್ ಎಲ್ಲ ಬಿಸಾಕ್ಬಿಟ್ಟು ಬೇರೆ ಫಾರ್ಮ್ ಹಾಕ್ಬಿಟ್ಟು ಬೇರೆ ಸ್ಟೈಲ್ ಬೇಕು ಸ್ಟೈಲ್ ಮಾಡ್ಕೋಬಹುದು. ಇವಾಗ ನೀವು ಒಬ್ಬರೇ ಇದ್ದೀರಾ, ಇಲ್ಲ ಇಬ್ಬರೇ ಇದ್ದೀರಾ ಮನೇಲಿ ಅಂತ ಹೇಳಿದ್ರೆ ಈ ತರ ನೀವು ತಗೊಂಡಿರೋ ಸೋಫಾ. ಈಗ ನಿಮ್ ಮನೆಗೆ ಯಾರ ಬರ್ತಾರೆ ಗೆಸ್ಟ್, ಬರುವಾಗ ಇಲ್ಲಿ 2 ಜನ ಕೂತ್ಕೊಂಡಿದ್ದೀರಾ ನೀವು. ಬಟ್ ಮನೆಗೆ ಬಂದ್ರೆ ಗೆಸ್ಟ್ ಏನ್ ಮಾಡ್ತೀರಾ, ಅವ್ರನ್ನ ಇಲ್ಲಿ ಕುದಿಸ್ಬಿಡ್ತೀರಾ, ಮತ್ತೆ ನೀವೇನ್ ಮಾಡ್ತೀರಾ, ನಿಂತ್ಕೊಳ್ತೀರಾ. ಬಟ್ ಈ ತರ ಒಂದು ಸೋಫಾ ಕಂಬರ್ ತಗೊಂಡ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಅವ್ರ ಮನೆಗೆ ಯಾರ ಬಂದ್ಬಿಟ್ರೆ ಇದನ್ನ ಏನ್ ಮಾಡ್ಬೋದು, ಇದು ಸ್ವಲ್ಪ ಮೇಲೆ ಎತ್ತಿದ್ರೆ ಆಚೆ ಬಂದ್ಬಿಡುತ್ತೆ.
ನೋಡಿ 2 ಜನ ಆರಾಮಾಗಿ ಕೂತ್ಕೋಬಹುದು, ಇಲ್ಲೇನು ಆರಾಮಾಗಿ ಕೂತ್ಕೋಬಹುದು. ಇದೇ ಸೋಫಾದಲ್ಲಿ ನಿಮಗೆ ಮನೆಗೆ ಯಾರ ಗೆಸ್ಟ್ ಬಂದ್ಬಿಟ್ರೆ 4 ಸೀಟ್ ಲೆಕ್ಕ ಆಯ್ತು. ನೀವು ಸಪರೇಟ್ ಆಗಿದ್ರೆ ಟಿವಿ ನೋಡುವಾಗ ರಿಕ್ಲೈನರ್ ತರ ಆರಾಮಾಗಿ ಕಾಲ್ ಚಾಚ್ಕೊಂಡು ಟಿವಿ ನೋಡ್ಕೋಬಹುದು. ಮತ್ತೆ ಮನೆಗೆ ಬಂದಿರೋ ಗೆಸ್ಟ್ ಗೆ ರಾತ್ರಿಯಲ್ಲಿ ಇಲ್ಲಿ ಮಲಗಿಸ್ಕೋಬಹುದು. ಸೊ ನಮ್ದು ಕಾನ್ಸೆಪ್ಟ್ ಏನಂದ್ರೆ, ನಮ್ಮ ಪಾಲಿಸಿ ಏನಂತಂದ್ರೆ ಲಾಂಗ್ ಲೈಫ್ ಬರಬೇಕು, ಸೇಲ್ ಮಾಡಿದ್ರೆ ದುಡ್ಡು ಬರಬೇಕು, ಮನೆ ಶಿಫ್ಟಿಂಗ್ ಮಾಡಿ ಈಜಿ ಇರಬೇಕು, ರಿಪೇರಿ ಆದ್ರೆ ಮೈನರ್ ಆಗಿರ್ಬೋದು ಮೇಜರ್ ಆಗಿರ್ಬೋದು. ಇದು ನಮ್ಮ ಮೈನ್ ಪಾಲಿಸಿ ನಮ್ದು. ನೀವು ತಿಳ್ಕೊಬೇಕಾಗಿರೋದ್ರೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ, ಯಾರು ಮಾರ್ಕೆಟ್ ಅಲ್ಲಿ ಕೊಡದಂತ ರೇಟ್ ನಾ ಕೊಡ್ತಾ ಇದೀನಿ, ಮಾರ್ಕೆಟ್ 50,000 ರೂಪಾಯಿ ಹೋಗ್ತದೆ, ನಾನು ಬರೀ 10,000 ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ನಿಜವಾಗ್ಲೂ ನಿಮ್ಮ ಹೃದಯಪೂರ್ವಕವಾಗಿ ಯೋಚನೆ ನೋಡಿ, ಯಾರು ಕೂಡ ಆತರ ಕೊಡಕ್ ಆಗಲ್ಲ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಈಗ ಫ್ಯಾಕ್ಟ್ರಿ, ಡಿಸ್ಟ್ರಿಬ್ಯೂಟರ್ ಮತ್ತೆ ಹೋಲ್ಸೇಲರ್, ಇನ್ನೊಂದು ಡೀಲರ್. ಈಗ ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಸಿಕ್ಕಿದ್ರೆ ಸ್ವಲ್ಪ ನಿಮಗೆ ರೇಟ್ ಕಡಿಮೆ ಸಿಗ್ಬೋದು. ಇನ್ನೊಂದೇನಂದ್ರೆ, ಫ್ಯಾಕ್ಟ್ರಿಯಲ್ಲಿ ಕೂಡ ಎಲ್ಲ ಒಂದೇ ತರ ಫ್ಯಾಕ್ಟ್ರಿ ಇಲ್ಲ. ಸುಮಾರು ಫ್ಯಾಕ್ಟ್ರಿಗಳು ಬೇಸಿಕ್ ಫ್ಯಾಕ್ಟ್ರಿ ಇರುತ್ತೆ, ಚೀಪ್ ಕ್ಯಾಟಗರಿ, ಚೀಪ್ ಮೆಟೀರಿಯಲ್ ಯೂಸ್ ಮಾಡುವಂತ ಫ್ಯಾಕ್ಟ್ರಿ ಇರುತ್ತೆ. ಕೆಲವೊಂದು ಫ್ಯಾಕ್ಟ್ರಿ ಎಲ್ಲಾನು ಸ್ವಲ್ಪ ಹೊಸ ಐಟಮ್, ಸ್ವಲ್ಪ ಕ್ವಾಲಿಟಿ ಐಟಮ್ ಮಾಡೋ ಫ್ಯಾಕ್ಟ್ರಿ ಇದಾರೆ. ಕೆಲವೊಂದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಸೆಕೆಂಡ್ಸ್ ಮೆಟೀರಿಯಲ್ ಯೂಸ್ ಮಾಡೋರು ಇದ್ದಾರೆ. ಹೊರಗಡೆ ಇರೋ ಫ್ರೇಮ್ ಎಲ್ಲ ಸೆಕೆಂಡ್ಸ್ ಹಾಕ್ಬಿಟ್ಟು ಮೇಲೆ ಬಟ್ಟೆನ ಹಾಕ್ಬಿಟ್ಬಿಡ್ತಾರೆ. ಇದೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಕಾಸ್ಟ್ ವೈಸ್ ಚೇಂಜ್ ಆಗುತ್ತೆ. ಎಕ್ಸಾಂಪಲ್, ನಿಮ್ಗೆ ಒಂದು ಫ್ಯಾಕ್ಟ್ರಿ ರೆಡಿ ಮಾಡ್ತಾರೆ ಅಂದ್ರೆ, ಅದೇ ಆ ಒಂದು ಮೆಟೀರಿಯಲ್ ಯಾವ ಶೋರೂಮ್ ಅಲ್ಲಿ ಇರುತ್ತೋ ಆ ಶೋರೂಮ್ ಪ್ರಕಾರ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಎಕ್ಸಾಂಪಲ್, ಇವಾಗ ನೀವು ಒಂದು ಫ್ಯಾಕ್ಟ್ರಿ ಹೋಗ್ತೀರಾ, ಆ ಫ್ಯಾಕ್ಟ್ರಿಲಿ ಒಂದು ಐಟಮ್ ತಗೋತೀರಾ, ಒಂದು 5,000 ಅಂದ್ರೆ, ಅದೇ ಸೋಫಾ ನಿಮಗೆ ಒಂದು ಮೀಡಿಯಂ ಆಗಿರುವಂತ ಶೋರೂಮ್ ಹೋಗುವಾಗ ಅದೇ ಐಟಮ್ ಅಲ್ಲಿ ಇದ್ರೆ ನಿಮಗೆ ಒಂದು 2,500 ರೂಪಾಯಿ 3,000 ರೂಪಾಯಿ ನಿಮಗೆ ಡಿಫ್ರೆಂಟ್ ಬರುತ್ತೆ ನಿಮಗೆ. ಈಗ ಅದೇ ಸೋಫಾ ಸ್ವಲ್ಪ ಚೆನ್ನಾಗಿ ಸ್ಟ್ಯಾಂಡ್ ಆಗಿರುವಂತ ಶೋರೂಮ್ ಹೋಗ್ತೀರಾ, ಅಲ್ಲಿ ಎಲ್ಲ ಬಾಡಿಗೆ ಜಾಸ್ತಿ ಇರುತ್ತೆ ಅಂತಿದ್ರೆ, ಅಲ್ಲಿ ಏನಾಗುತ್ತೆ, ಇನ್ನೂ ಒಂದು 15,000 ಎಕ್ಸ್ಟ್ರಾ ಆಗಿರ್ತಾರೆ. ಸೊ ಅವಾಗೇನ 5,000 ಸೋಫಾನ ಒಂದು 20,000 ಸೇಲ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ಚೇಂಜಸ್ ಆಗುತ್ತೆ ಹೊರತು ಬೇರೆ ಏನು ಚೇಂಜಸ್ ಆಗ್ತಲ್ಲ ಮಾರ್ಕೆಟ್ ಅಲ್ಲಿ ಜನರಲ್ ಆಗಿ. ಬಟ್ ಎಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನೀವು ನನಗೆ ಇದೇ ತರ ಮೆಟೀರಿಯಲ್ಸ್ ಬೇಕು, ಇದು ಹೊರಡೆ ಏನೆಲ್ಲ ಆಗ್ತಿದೆ ಡೀಟೇಲ್ ಆಗಿ ನೀವು ಮಾತಾಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಕ್ವಾಲಿಟಿ ಸಿಗ್ಬೋದು, ಇಲ್ಲಾಂದ್ರೆ ಸಿಗಲ್ಲ. ಅದು ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಏನ್ ಗೊತ್ತಾ, ಒಳಗಡೆ ಆಚೆ ಏನೋ ಕೇಳೋದೆಲ್ಲ ಅವ್ರಿಗೆ ಹ್ಞೂ ಅಂತ ಹೇಳ್ಬಿಡ್ತಾರೆ. ಬಟ್ ಅವ್ರ ಒಳಗಡೆ ಹಾಕೋದು ಮೆಟೀರಿಯಲ್ಸ್ ಎಲ್ಲ ನಿಮಗೆ ಅವರು ಫೋಟೋಸೋ ಇಲ್ಲ ವಿಡಿಯೋನೋ ಇಲ್ಲ ನಿಮಗೆ ಏನಾದ್ರು ಚೆಕಿಂಗ್ ಕರೆದ್ರೆ ಮಾತ್ರ ನಿಮಗೆ ಅಟ್ಲೀಸ್ಟ್ ಏನಾಗುತ್ತೆ ಗೊತ್ತಾಗುತ್ತೆ ಏನ್ ಮೆಟೀರಿಯಲ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಿದ್ರೆ ಅದು ನೀವೇನು ಹೇಳಿರ್ತೀರೋ ಅದು ಅವ್ರ ತಲೆ ಅಲ್ಲಾಡ್ಸಿರ್ತಾರೆ, ಆದ್ರೆ ಮೆಟೀರಿಯಲ್ಸ್ ಅವ್ರು ಏನ್ ಹಾಕ್ತಾರೆ ಅದನ್ನ ಹಾಕಿರ್ತಾರೆ. ಓಕೆನಾ, ಅದನ್ನು ಕೆಲವೊಂದ್ ಜನ ಮಾಡ್ತಾರೆ. ಸೊ ಇದೆಲ್ಲ ನಾ ಹೇಳ್ಬಾರ್ದು. ಯಾಕೆ ಹೇಳ್ತೇನೆ ಅಂತಾರೆ, ಕಸ್ಟಮರ್ ಬಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹೆಂಗೆ ಒಂದು ನೀವು ಮೊಬೈಲ್ ತಗೋಬೇಕಾದ್ರೆ ಎಷ್ಟೊಂದು ಡೀಟೇಲ್ ಆಗಿ ರಿಸರ್ಚ್ ಮಾಡಿ ತಗೊಳ್ತೀರ, ಅದೇ ತರ ಒಂದು ಫರ್ನಿಚರ್ ತಗೋಬೇಕಾದ್ರೆ ಕೂಡ ಡೀಟೇಲ್ ಆಗಿ ತಿಳ್ಕೊಂಡು ತಗೊಳ್ಳಿ. ಇವತ್ತು ಚಾಟ್ ಜಿಪಿಟಿ ಇದೆ, ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಸುಮಾರು ಇದೆ. ನಿಮ್ಗೆ ಯಾವುದೇ ಒಂದು ಪ್ರಶ್ನೆಗೆ ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಗುತ್ತೆ. ತಿಳ್ಕೊಂಡು ತಗೊಂಡ್ರೆ ನೀವು ಕೊಡೋರು ಕೂಡ ಸ್ವಲ್ಪ ನಿಮಗೆ ಭಯ ಪಡ್ತಾರೆ. ಪರವಾಗಿಲ್ಲಪ್ಪ, ಕಸ್ಟಮರ್ ಇಷ್ಟೊಂದು ಚಾಲಕ್ ಇದೆ, ಇಷ್ಟೊಂದು ಶಾರ್ಪ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಭಯ ಭಕ್ತಿಯಿಂದ ಮಾಡಬಹುದು. ಸೊ ನೀವು ಏನು ಇಲ್ಲ ಸುಮ್ನೆ ಅವ್ರು ನಂಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಸರ್ ಮಾಡೋದನ್ನೇ ಮಾಡ್ತಾರೆ. ನೀವು ಸುಮ್ನೆ ತಗೊಂಡು ಹೋಗಿ ಆಮೇಲೆ 1 ತಿಂಗಳು 3 ತಿಂಗಳು ಆದ್ಮೇಲೆ ಪ್ರಾಬ್ಲಮ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಫೋನ್ ಮಾಡಿದಿರಾ, ನಿಮಗೆ ರೆಸ್ಪಾನ್ಸ್ ಮಾಡಲ್ಲ, ಅಲ್ಲಿ ಡ್ರಾಪ್ ಆಯ್ತು. ಇದೇ ನಡೀತಾರೆ ಮಾರ್ಕೆಟ್ ಅಲ್ಲಿ. ಸೊ ನನಗೆ ಇವಾಗ ಲಾಸ್ಟ್ ವೀಕ್ ಒಂದು ಕಸ್ಟಮರ್ ಮನೆಗೆ ಹೋಗಿದೆ. ಅವ್ರು ಆಲ್ರೆಡಿ ಒಂದು 50,000 ರೂಪಾಯಿ ಕೊಟ್ಟು ಒಂದ್ ಕಡೆ ತಗೊಂಡು 1 ವರ್ಷ ಆಯ್ತು. ಅವ್ರು ಹೇಳಿದಾರಂತೆ 10 ವರ್ಷ ನಿಮ್ಗೆ ಏನಾಗಲ್ಲ, ನಾವಿದೀವಿ. ದೊಡ್ಡ ಶೋರೂಮ್ ಅಲ್ಲಿ ತಗೊಂಡಿದ್ದಾರೆ. ಓಕೆನಾ, 50,000 ಕೊಟ್ಟು ತಗೊಂಡಿದ್ದಾರೆ. ಆಕ್ಚುಲಿ ಅವರು ಮನೆಯಲ್ಲಿ ಅವ್ರು ತಗೊಂಡು 2 ವರ್ಷ ಆಗಿದೆ. ಇವಾಗ ತನಕ 2 ವರ್ಷ ಆಗಿದೆ. ಬಟ್ ಅವರು ಬಂದ್ಬಿಟ್ಟು ಮನೆಯಲ್ಲಿ 2 ವರ್ಷ ಇದ್ದಿಲ್ಲ. ಅವ್ರು ಬೇರೆ ಒಂದು 3 ತಿಂಗಳು 4 ತಿಂಗಳು ಮನೇಲಿ ಜೀವನ ಮಾಡಿದ್ದಾರೆ. ಅದು ಬೇರೆ ಏನೋ ಮನೆಗೆ ಇನ್ನೊಂದು ಮನೆ ಇದೆ, ಅಲ್ಲಿ ಹೋಗಿ ಅವ್ರ ಮಕ್ಳು ಕಾಲೇಜಿಗೋಸ್ಕರ ಬೇರೆ ಕಡೆ ಒಂದು ಮನೆಯಲ್ಲಿ ವಾಸ ಮಾಡಿದ್ದಾರೆ. ಬಟ್ ಇವಾಗ ಮನೆಗೆ ಬಂದಿದ್ದಾರೆ. ಸೊ ಇವಾಗ ಏನಾಗಿದೆ ಅಂದ್ರೆ, ಎಲ್ಲ ಎಲ್ ಶೇಪ್ ಸೋಫಾ ಕಂಪ್ನಿ ತಗೊಂಡಿದ್ದಾರೆ. ಎಲ್ಲ ಅಪ್ ಅಂಡ್ ಡೌನ್ ಆಗ್ಬಿಟ್ಟಿದೆ, ಯಾವ್ದು ಲೆವೆಲ್ ಇಲ್ಲ. ಎಲ್ಲ ಸ್ಟೆಕ್ ಆಗ್ಬಿಟ್ಟು ಎಲ್ಲ ಅಪ್ ಅಂಡ್ ಡೌನ್ ಆಗ್ಬಿಟ್ಟಿದೆ. ಹೊರಗಡೆ ಹೋಗ್ತಲ್ಲ, ಆಚೆ ಬರ್ತಲ್ಲ, ಎಲ್ಲ ಒಂಥರ ವಿಚಿತ್ರ ಆಗ್ಬಿಟ್ಟಿದೆ. ಎಷ್ಟು ಒಂದು 4 ಮಂತ್ ಅಲ್ಲಿ ತಗೊಂಡು 2 ವರ್ಷ, ಬಟ್ ಯೂಸ್ ಮಾಡಿ 3 ಮಂತ್ ಅಷ್ಟೇ ಇದ್ರಲ್ಲಿ ಆಗಿದೆ. ಇವಾಗ ಅವರು ನಮ್ಗೆ ಕರೆದ್ಬಿಟ್ಟು ಮತ್ತೆ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ. ನಮ್ಮ ವಿಡಿಯೋ ಎಲ್ಲ ನೋಡಿದ್ದಾರೆ. ನೋಡ್ಬಿಟ್ಟು ಅವರು ಈ ತರ ಹೇಳಿದ್ರು, ನಮ್ಗೆ ಇದ್ರಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು. ಅವ್ರು ಎಲ್ಲಿ ತಗೊಂಡಿದಾರ ಅಲ್ಲೇ ಹೋಗಿ ನಾನು ಮಾತಾಡಿ ಅವ್ರ ಹತ್ರ ಹೇಳಿದಕ್ಕೆ, ನಾವು ಹೋಗಿ ಮಾತಾಡಿದ್ವಿ, ಏನೇನು ಮಾಡಿದ್ವಿ, ಅವ್ರು ಏನ್ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಅದು ಹಂಗೆ ಸರ್ ಬರೋದು ಹೇಳ್ಬಿಟ್ಟು. ಅದಕ್ಕೆ ನಾವ್ ಏನ್ ಮಾಡೋದು ಗೊತ್ತಿಲ್ಲ, ನೀವು ನಾನು ಡೀಟೇಲ್ ಆಗಿ ಮಾತಾಡಿದಕ್ಕೆ ನಾನು ನಿಮ್ಗೆ ಆರ್ಡರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ಪಾಪ 50,000 ಹೋಯ್ತಲ್ಲ. ಸೊ ಆತರ ಇದೆ. ಅದರಿಂದ ದಯವಿಟ್ಟು ನೀವು ಜಸ್ಟ್ ತಗೋಬೇಕಾರೆ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊಂಡು ತಗೊಳ್ಳಿ. ರೆಡಿಮೇಡ್ ಅಲ್ಲಿ ಎಲ್ಲೇನ ಶೋರೂಮ್ ಹೋಗಿ ಅವ್ರ ಒಳ್ಳೆ ಏನ್ ಹಾಕಿರ್ತಾರೆ ಎಲ್ಲಾರು ಹೇಳ್ತಿಲ್ಲ, ನೀ ಮುಡ್ಡು ಅಂತ ಹೇಳ್ತಾರೆ. ಯಾರು ಕೂಡ ನೀ ಮುಡ್ಡು ಹಾಕಲ್ಲ. ನೀ ಮುಡ್ಡು ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಫರ್ನಿಚರ್ ಯೂಸ್ ಮಾಡ್ತಾರಲ್ಲ ನೀ ಮುಡ್ಡು ಯೂಸ್ ಮಾಡಲ್ಲ. ಸೊ ನೀ ಮುಡ್ಡು ತರ ಅಂತ ಹೇಳ್ತಾರೆ. ನೀ ಮುಡ್ಡು ತರ ಇರೋಂತ ಮೆಟೀರಿಯಲ್ಸ್ ಹಾಕ್ತಾರೆ ಹೊರತು ನೀ ಮುಡ್ಡು ಯಾರು ಹಾಕಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಇದೆ ಬ್ಯಾಂಗ್ಳೂರಲ್ಲಿ. ಎಲ್ಲಾ ಕಡೆ ಹಿಂಗೆ ಮಾಡ್ತಾವ್ರೆ. ಬಟ್ ಜನ ಅದನ್ನ ನಂಬಿಟ್ಟಿದ್ದಾರೆ. ಈಗ ಸುಳ್ಳು ಕೂಡ ನಿಜ ಅಂತ ನಂಬಿಟ್ಟಿದ್ದಾರೆ ಜನ. ಅದೇ ಹಂಗೆ ನಡೀತಾ ಇದೆ ಈಗ. ಸೊ ಅದರಿಂದ ನೀ ಮುಡ್ಡು ಯಾರು ಹಾಕಲ್ಲ. ಜನರಲ್ ಆಗಿ ನೀ ಮುಡ್ಡು ಯಾವ್ದು ಯೂಸ್ ಮಾಡ್ತಾರೆ ಅಂತಾರೆ, ಮನೆ
ವಾಸ್ಕಾಲ್ ಇದೆ ಅಲ್ವಾ, ವಾಸ್ಕಾಲ್ಗೆ ಹಾಕ್ತಾರೆ. ಅದು ನೇಮ್ ಬೋರ್ಡ್ ಬಂದ್ಬಿಟ್ಟು ದಪ್ಪ ದಪ್ಪ ಹಾಕ್ತಾರೆ ವಾಸ್ಕಾಲ್ ಎಲ್ಲ. ಆ ದಪ್ಪ ದಪ್ಪ ಫ್ರೇಮ್ ಹಾಕಿದ್ರೆ ಮಾತ್ರ ಬೆಂಡ್ ಆಗಲ್ಲ, ಇಲ್ಲಾಂದ್ರೆ ಸಣ್ಣ ಎಲ್ಲ ಕಟ್ ಮಾಡಿ ಬೆಂಡ್ ಆಗ್ಬಿಡುತ್ತೆ. ಸೊ ಅದೇ ಎಲ್ಲ ಮಾಡ್ತಾರೆ. ನಾನು ಎಲ್ಲ ಓಪನ್ ಆಗಿ ಹೇಳ್ತಾ ಇದೀನಿ, ಯಾರು ಓಪನ್ ಆಗಿ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ. ನನ್ನ ಹತ್ರ 64 ವುಡ್ ಇದೆ ನನ್ನ ಹತ್ರ. ಸೊ 64 ವುಡ್ ಇರೋದ್ರಿಂದ ನನಗೆ ಎಲ್ಲಾ ವುಡ್ ಫೀಚರ್ ನನಗೆ ಗೊತ್ತಿದೆ ನನಗೆ. ಸೊ ಅದರಿಂದ ನೀವು ಕೂಡ ಬ್ಲೈಂಡ್ ಆಗಿರ್ಬೇಡಿ, ನೇಮ್ ಬೋರ್ಡ್ ಪ್ರೂವ್ ಮಾಡಕ್ ಹೇಳಿ. ಸೊ ಅವಾಗ ಅವರು ನೀವ್ ಹತ್ರ ಕೇಳುವಾಗ ಅವರೇ ನಿಮ್ಗೆ ಅವ್ರಿಗೆ ಸಾಕಾಗುತ್ತೆ, ಏನಪ್ಪ ಹಿಂಗ್ ಕೇಳ್ಬಿಟ್ರೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಇನ್ನೊಂದಿದೆ ಮಾರ್ಕೆಟ್ ಅಲ್ಲಿ, ಇನ್ನೊಂದು ಪ್ರಾಬ್ಲಮ್ ಇದೆ, ಆಸಾಮ್ ಟೀಕ್ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಕೂಡ ಇಲ್ಲಿ ಆಸಾಮ್ ಟೀಕ್ ಇಲ್ಲ. ಅದು ನಾರ್ಮಲ್ ಆಗಿ ಮೈಸೂರು ಕಡೆ ಹುಣಸೂರು ಕಡೆ ಇರೋ ಗೊತ್ತಿರುತ್ತೆ. ಅಕೇಶಾ ಅಂತ ಒಂದು ವುಡ್ ಇದೆ. ಆ ಅಕೇಶಾ ಅನ್ನೋದು ವುಡ್ಡೇ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಕಡೆ ಆಸಾಮ್ ಟೀಕ್ ಅಂತ ಎಲ್ಲಿ ಸೇಲ್ ಮಾಡ್ತಾರೆ. ಬಟ್ ಆಸಾಮ್ ಟೀಕ್ ಇನ್ನೂ ಕಾಸ್ಟ್ ಇರುತ್ತೆ, ಅಕೇಶಾ ತುಂಬಾ ಚೀಪ್ ಇರುತ್ತೆ. ಅದು ಟೀ ಕುಡ್ಗೆ ಮ್ಯಾಚ್ ಆಗಲ್ಲ. ಬಟ್ ಅದ್ರ ಜನ ಟೀ ಕುಡ್ ಅಂತ ಹೇಳಿ ಸೇಲ್ ಮಾಡ್ತಾರೆ. ತುಂಬಾ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಈಗ ಯಾರಾದ್ರೂ ಒಂದು ಟೀ ಕುಡ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ತಗೊಂಡ್ಬರ್ತಾರೆ, ಬಟ್ ಟೀ ಕುಡ್ ಯಾವ ಟೀ ಅಂತ ಗೊತ್ತಿಲ್ಲ. ಇದರಿಂದ ಸುಮಾರು ಮಾರ್ಕೆಟ್ ಅಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಸೊ ನಾನು ಹೇಳೋದು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಗೆ ಬೇರೆ ವುಡ್ ಅಲ್ಲಿ ಮಾತ್ರ ವರ್ಕೌಟ್ ಆಗಲ್ಲ. ನಾವು ಎಲ್ಲ ಮಾಡಿ ಸಾಕಾಗಿ ಈ ಲೆವೆಲ್ ಬಂದಿದೀವಿ. ದಯವಿಟ್ಟು ಇದು ಡೀಲಕ್ಸ್ ಮಾಡಲು ನೀವು ಸ್ಪೇಸ್ ಸೇವಿಂಗ್ ಫರ್ನಿಚರ್ ತಗೋಬೇಕಾದ್ರೆ ನೀವು ಪ್ಲೇ ವುಡ್ ಮತ್ತೆ ಮೆಟಲ್ ಫ್ರೇಮ್ ವಿತ್ ಪೌಡರ್ ಕೋಟೆಡ್ ಮೆಕ್ಯಾನಿಸಮ್ ಬ್ರ್ಯಾಂಡ್ ಇದೆಲ್ಲ ಇದ್ರೆ ಮಾತ್ರ ನಿಮಗೆ ಲಾಂಗ್ ಲೈಫ್ ಬರುತ್ತೆ, ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಇಲ್ಲಾಂದ್ರೆ ಆಸೆಗೆ ತಗೊಂಡೋಗಿ ಸ್ವಲ್ಪ ಯೂಸ್ ಮಾಡಿ ಮತ್ತೆ ನಾರ್ಮಲ್ ಫರ್ನಿಚರ್ ಯೂಸ್ ಮಾಡಕ್ಕೆ ಹಂಗೆ ಆಗುತ್ತೆ. ಓಕೆನಾ? ಸರಿ, ಇಷ್ಟೊತ್ತು ವಿಡಿಯೋ ನೋಡ್ತಾ ಇದ್ದೀರಾ. ಏನಾದ್ರು ನಿಮ್ ಡೌಟ್ ಇದ್ರೆ ಸ್ಕ್ರೀನ್ ನಂಬರ್ ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಕ್ವಶನ್ ಇದ್ರೆ ಕೇಳಿ, ಇಲ್ಲ ನಮ್ಗೆ ಕಮೆಂಟ್ ಹಾಕಿ. ನಿಮ್ಗೆ ಏನ್ ಕ್ವಶನ್ಸ್ ಬೇಕಿಲ್ಲ ನೆಕ್ಸ್ಟ್ ಟೈಮ್ ಆ ಒಂದು ವಿಷಯಗೋಸ್ಕರ ನಿಮ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ವಿತೌಟ್ ನಾಲೆಜ್ ಏನ್ ತಗೋಬೇಡಿ, ಡೀಟೇಲ್ ಆಗಿ ಸರ್ಚ್ ಮಾಡಿ ಫರ್ನಿಚರ್ ತಗೊಳ್ಳಿ. ಬಾಯ್.